ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವೀಡಿಯೋಸ್ಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನಿವತ್ತು ಪಲಾವ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನಿವತ್ತು ನನ್ನ ಲಂಚ್ ಬಾಕ್ಸ್ಗೆ ಪಲಾವ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ವೆಜಿಟೇಬಲ್ ಪಲಾವ್. ಓಕೆನಾ? ಸೊ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಇಟ್ಕೊಂಡ್ಬಿಟ್ಟು ಬಟಾಣಿನ ಹಾಕ್ತಾಯಿದ್ದೀನಿ. ಓಕೆನಾ? ದೆನ್ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆನ ಹಾಕ್ತೀನಿ. ನಾನಿಲ್ಲಿ ಒಂದು 2 ಮೆಂಬರ್ಸಿಗೆ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ಆಲೂಗೆಡ್ಡೆನ ಹಾಕಾದ್ಮೇಲೆ ಇವಾಗ ನಾನು ಅದಕ್ಕೆ ಕ್ಯಾರೆಟ್ನ ಆ್ಯಡ್ ಮಾಡ್ತೀನಿ. ನಿಮ್ಮ ವೆಜಿಟೇಬಲ್ಸ್ ನಾನಿಲ್ಲಿ ಒಂದು 4 to 5 ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ವೆಜಿಟೇಬಲ್ಸ್ ನಿಮಗೆ ಎಕ್ಸ್ಟ್ರಾ ಅಡಿಷನಲ್, ಈಗ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಆಗೋಂಥದ್ದಿದ್ರೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಬಟಾಣಿ, ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಮತ್ತು ಆಲೂಗೆಡ್ಡೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒನ್ಸ್ ಫ್ರೆಶ್ ಆಗಿ ವಾಶ್ ಮಾಡ್ಕೊಳ್ಳಿ. ಓಕೆನಾ? ನೀವು ಬೇಕಿದ್ರೆ ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡ್ಕೋಬೋದು ಅಥವಾ ಮಶ್ರೂಮ್ನ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಇಷ್ಟು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ನಾನು ಜಾಸ್ತಿ ಆ್ಯಡ್ ಮಾಡ್ಕೊಂಡಿಲ್ಲ, ಒಂದು 6 or 7 ಅಷ್ಟೇ ಆ್ಯಡ್ ಮಾಡ್ಕೊಂಡಿರೋದು. ಸೊ ಅದನ್ನು ಕೂಡ ನಾನು ವಾಶ್ ಮಾಡಿಟ್ಕೊಂಡಿರ್ತಕ್ಕಂಥ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ಅದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡಿ. ಓಕೆ, ಹಂಗೆ ಇಟ್ಟಿರಿ. ಓಕೆನಾ? ಸೊ ದೆನ್ ಇದನ್ನು ನಾನು ಸೈಡಿಗೆ ಇಟ್ಬಿಟ್ಟು ಈಗ ನಾನು ಅದಕ್ಕೆ ಪಲಾವ್ಗೆ ಏನೇನು ಗ್ರೈಂಡ್ ಮಾಡಿ ಇಟ್ಕೋಬೇಕು ಅದನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗನ ತೊಗೊಂಡಿದ್ದೀನಿ. 2 ಮೆಂಬರ್ಸಿಗೆ ಎಷ್ಟು ಹಾಕಬೇಕೋ ಅಷ್ಟು. ದೆನ್ 3 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ. ದೆನ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಮತ್ತು ಇದು ಪುದೀನ ಸೊಪ್ಪು ಮತ್ತು ಒಂದೆರಡು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಲ್ಲ, ಸೊ ಈಗ ಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ನಾನು ಕಾಯಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಲೈಕ್ ಫುಲ್ಲು ಅದು ಮೆತ್ತಗಾಗೋದು ಬೇಡ, ಮೀನ್ಸ್ ಫುಲ್ ಗ್ರೈಂಡ್ ಆಗೋದು ಬೇಡ, ಸ್ವಲ್ಪ ತರಿಯಾಗೇನೆ ಇರಲಿ, ಜಾಸ್ತಿ ತರಿ ಬೇಡ, ಮೀಡಿಯಮ್. ಓಕೆನಾ? ಸೊ ನಾನು ಇವಾಗ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಕ್ಯಾರೆಟ್ನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಓಕೆನಾ? ಸೊ ನಾನು ಅದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಚಿಲ್ಲಿನ ಆ್ಯಡ್ ಮಾಡ್ಕೊತೀನಿ. ಬೇಕಿದ್ರೆ ನೀವು ಇದಕ್ಕೆ ಕುಕ್ಕುಂಬರ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆನಾ? ಸೊ ನಾನಿವಾಗ ನಂದಿನಿ ಮೊಸರನ್ನ ತೊಗೊಂಡ್ಬಂದಿದ್ದೆ. ಸೊ ಇಬ್ಬರಿಗೆ ಸಾಕಲ್ವ 1/4 ಲೀಟ್ರು. ಸೊ ನಾನು ಅದಕ್ಕೋಸ್ಕರ 1/4 ಲೀಟ್ರ್ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ದೆನ್ ಇದಕ್ಕೆ ಸ್ವಲ್ಪ ನಿಮ್ಮ ಟೇಸ್ಟಿಗೆ ಬೇಕಿದ್ರೆ ಉಪ್ಪನ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ. ಓಕೆನಾ? ಕೆಲವೊಬ್ಬರಿಗೆ ಹುಳಿ ಇದ್ದರೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಮೀಡಿಯಮ್ ಇದ್ದರೆ ಇಷ್ಟ ಆಗುತ್ತಲ್ವ. ಸೊ ನಾನು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಓಕೆನಾ? ಇವಾಗ ಸಾಲ್ಟ್ ಹಾಕ್ಕೊಂಡಿದ್ದೀನಲ್ವ, ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊತೀನಿ. ಸೊ ಮೊಸರು ಬಜ್ಜಿನೂ ಕೂಡ ರೆಡಿ ಆಯಿತು. ಸೊ ನಾನು ಇದನ್ನು ಕೂಡ ಸೈಡಿಗೆ ತೆಗೆದು ಇಟ್ಕೊಳ್ತೀನಿ. ಓಕೆನಾ? ದೆನ್ ನಾನಿವಾಗ ಪಲಾವನ್ನ ರೆಡಿ ಮಾಡಬೇಕಲ್ವ. ಸೊ ನಾನು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತೀನಿ. ಓಕೆನಾ? ಆ್ಯಕ್ಚುಲಿ ಪಲಾವ್ಗೆ ತುಪ್ಪ ಹಾಕಿದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತಾರಲ್ವ. ಸೊ ಅದಕ್ಕೋಸ್ಕರ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತೀನಿ. ಸೊ ತುಪ್ಪ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಸಹ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಬಿಸಿಯಾಗಲಿ ಬಿಡಿ. ಓಕೆನಾ? ಬಿಕಾಸ್ ನೀರೇನಾದ್ರು ಇದ್ದರೆ ಅದು ಹೋಗುತ್ತೆ, ಇಲ್ಲ ಅಂತಂದರೆ ಚಿಟಿ ಅಂತ ಸಿಡಿದ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೇ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನೂ ಕೂಡ ಹಾಕ್ಕೊತೀನಿ. ಓಕೆನಾ? ಸೊ ಇದೆರಡೂ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಡಿ. ನೋಡಿ, ಅಲ್ಲಿ ನೀರಿರೋದಕ್ಕೆ ಅದು ಚಿಟಿ ಅಂತಿದೆ. ಸೊ ಆ ಥರ ಅನ್ನಬಾರ್ದು. ಓಕೆನಾ? ಸೊ ನಾನಿವಾಗ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಓಕೆನಾ? ಸೊ ಇದಾದಮೇಲೆ ನಾನು ಇವಾಗ ಏನು ಮಾಡಬೇಕಂತಂದರೆ ಇದಕ್ಕೆ ಆನಿಯನ್ನ ಆ್ಯಡ್ ಮಾಡ್ಕೊತೀನಿ. ಆನಿಯನ್ನ ಸ್ವಲ್ಪ ಕೈ ಆಡ್ತೀನಿ. ಓಕೆನಾ? ಸೊ ಅದು ಒಂದು ಸ್ವಲ್ಪ ಬೇಯ್ತಾ ಇದೆ ಅಂದಾಗ ನಾನು ಅದಕ್ಕೆ ಚಿಲ್ಲಿನ ಹಾಕ್ಕೊತೀನಿ. ಮತ್ತು ಒಂದೇ ಒಂದು ಚಿಲ್ಲಿ ತೊಗೊಳ್ತೀನಿ. ಓಕೆನಾ? ಅದಕ್ಕೆ ನಾನು ಈಗ ಟೊಮೊಟೊನ ಹಾಕ್ಕೊತೀನಿ ಮತ್ತು ಚಕ್ರ ಮೊಗ್ಗು ಅಂತಾರಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೂ ಕೂಡ ಒಂದು ಸ್ವಲ್ಪ ಚಕ್ಕೆನ ಆ್ಯಡ್ ಮಾಡ್ಕೊತೀನಿ. ಓಕೆನಾ? ಆ್ಯಕ್ಚುಲಿ ಗ್ರೈಂಡ್ ಮಾಡ್ಬೇಕಾದ್ರೆ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಲ್ವ, ಅವಶ್ಯಕತೆ ಇಲ್ಲ. ಬಟ್ ಈಗ ಅದ್ರಲ್ಲಿ ಸ್ವಲ್ಪ ಹಾಕಿದೆ, ಸ್ವಲ್ಪ ಬೇಕಂದರೆ ಹಾಕ್ಕೊಳ್ಳಿ. ಮತ್ತು ಅದಕ್ಕೊಂದು ಲವಂಗ ಹಾಕ್ಕೊಳ್ಳಿ, ಮತ್ತು ಒಂದು ಏಲಕ್ಕಿನ ಹಾಕ್ಕೊಳ್ಳಿ. ಓಕೆನಾ? ಮತ್ತು ಪಲಾವ್ ಎಲೆ. ಓಕೆನಾ? ಪಲಾವ್ ಎಲೆನ ಹಾಕ್ಕೊಳ್ಳಿ. ಇದು ಸ್ವಲ್ಪ ನೀಟಾಗಿ ರೋಸ್ಟ್ ಆಗ್ತಾಯಿದೆ ನೋಡಿ, ಆಗ್ತಾಯಿದೆ ಅಂತ ಅಂದಾಗ ನಾನು
ಮಾಡ್ಕೊತೀನಿ. ಓಕೆನಾ. ಸೊ ಪಲಾವ್ ಎಲ್ಲ ಆದಮೇಲೆ ನಾನು ಇದಕ್ಕೆ ಟೊಮೊಟೊನ ಕೂಡ ಆ್ಯಡ್ ಮಾಡ್ತೀನಿ. ಯಾಕೆಂದರೆ ನೋಡಿ ಆನಿಯನ್ ಆಲ್ರೆಡಿ ಚೆನ್ನಾಗಿ ಇದಾಗಿದೆ. ಟೊಮೊಟೊ ಹಾಕಿದ ತಕ್ಷಣ ಅದು ನೀರು ಅಂಶ ಇರುತ್ತಲ್ವ, ಚಿಟಿ ಚಿಟಿ ಅನ್ನುತ್ತೆ. ಸೊ ನೀವು ಆ ಪ್ಲೇಟ್ನ ಮುಚ್ಚಿಬಿಡಿ. ಓಕೆನಾ. 2 to 3 ಮಿನಿಟ್ಸ್ ಏನು ಬೇಡ, 2 to 3 ಸೆಕೆಂಡ್ಸ್ ಸಾಕು. ಓಕೆನಾ. ಸೊ ಇವಾಗ ಅದನ್ನು ಪ್ಲೇಟ್ನ ತೆಗೆದ್ಬಿಟ್ಟು ಸ್ವಲ್ಪ ಕೈ ಆಡಿ. ಓಕೆನಾ. ನೋಡಿ ಇವಾಗ ಚಿಟಿ ಚಿಟಿ ಅನ್ನಲ್ಲ, ಬಿಕಾಸ್ ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ಆಯಿಲ್. ಓಕೆನಾ. ಸ್ವಲ್ಪ ಫುಲ್ ಮೆತ್ತಗಾಗೋ ಥರ ಅದನ್ನು ಇದು ಮಾಡಿಬಿಡಿ, ರೋಸ್ಟ್ ಮಾಡಿಬಿಡಿ. ಸ್ವಲ್ಪ ಮಾಗ್ತಾ ಇದೆ ಅನ್ಬೇಕಾದ್ರೆ ನೀವೇನು ಮಾಡಬೇಕಂತಂದರೆ ಅದಕ್ಕೆ ಇವಾಗ ನೀವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಸೊ ಅದನ್ನು ಆ್ಯಡ್ ಮಾಡಿ. ಈ ಗ್ರೈಂಡ್ ಮಾಡಿರೋದನ್ನು ಹಾಕ್ಕೊಳ್ಳಿ. ಓಕೆನಾ. ನೀಟಾಗಿ ಅದನ್ನು ಫುಲ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೈ ಆಡಿ. ಓಕೆನಾ. ಫುಲ್ ಎಲ್ಲ ಅದು ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿರ್ತೀವಲ್ಲ, ಮತ್ತು ಕಾಯಲ್ಲಿ ಹಾಕಿರ್ತೀವಲ್ಲ, ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಸೊ ಹೋಗೋವರೆಗೂ ಸ್ವಲ್ಪ ನೀರು ಹಾಕ್ತೆ, ತರಕಾರಿ ಆ್ಯಡ್ ಮಾಡ್ತೆ, ಏನೂ ಆಗ್ತದೆ ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಕೈ ಆಡಿಸಿ. ಓಕೆನಾ. ಹಸಿ ವಾಸನೆ ಹೋಗ್ತಾ ಇದೆ ನಿಮಗೆ ಅದು ಸ್ಮೆಲ್ ಬರುತ್ತಲ್ಲ, ಪುದೀನದ್ದು ಅದೆಲ್ಲ ಸ್ಮೆಲ್ಲು, ಹಸಿ ವಾಸನೆ ಹೋಗಿದೆ ಅಂತ ಅಂದಾಗ ನೀವೇನು ಮಾಡಿ ಅಂತಂದರೆ, ನೀವೇನು ಹೆಚ್ಚಿಡ್ಕೊಂಡು ಸಪ್ರೇಟಾಗಿ ಇಟ್ಟಿರ್ತೀರ ಅದನ್ನು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡಿದ್ದೀನಿ. ಓಕೆನಾ. ಸೊ ಇವಾಗ ನಾನು 2 ಮೆಂಬರ್ಸಿಗೆಲ್ಲ ಮಾಡ್ತಿರೋದು. ಸೊ ನಾನು ಎಷ್ಟು ಬೇಕೋ ಅಷ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಪೈಸಸ್ನ. ಸೊ ನೀವು ಕೂಡ ಹಾಗೆ ನೀವು ಎಷ್ಟು ಅಳತೆ ತೊಗೊಂಡು ಮಾಡ್ತೀರೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಓಕೆನಾ. ಸೊ ಇದಾದಮೇಲೆ ನಾನು ಇವಾಗ ಇದಕ್ಕೆ ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ದೆ ನೆನೆಸಕ್ಕಿಟ್ಟಿದ್ದೆನಲ್ಲ ಅದನ್ನು ನಾನು ಆ್ಯಡ್ ಮಾಡ್ಕೊತೀನಿ. ಓಕೆನಾ. ಸೊ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡಾದ್ಮೇಲೆ ನಾನು ಮತ್ತೆ ಅದನ್ನು ಸ್ವಲ್ಪ ಕೈ ಆಡಬೇಕು. ಓಕೆನಾ. ಬಿಕಾಸ್ ಆ ತರಕಾರಿಗೂ ಅದೆಲ್ಲ ತಾಗಬೇಕು. ಮೀನ್ಸ್ ಏನು ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ದ ಗ್ರೇವಿ ಇದೆ ಅದೆಲ್ಲ ತಾಗಬೇಕು. ಓಕೆನಾ. ಸ್ವಲ್ಪ ಅದನ್ನು ಕೈ ಆಡಿ. ದೆನ್ ಅದಕ್ಕೆ ನಾನು ಸ್ವೀಟ್ ಕಾರ್ನ್ ಒಂದು ಎಕ್ಸ್ಟ್ರಾನಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ನೆಸೆಸಿಟಿ ಇಲ್ಲ. ಎಕ್ಸ್ಟ್ರಾನಲ್ಲು ಮಶ್ರೂಮು, ಪನ್ನೀರು ಇದೆಲ್ಲ ಎಕ್ಸ್ಟ್ರಾನಲ್. ಈವನ್ ಸೋಯಾ ಚಂಕ್ಸ್ ಕೂಡ ಎಕ್ಸ್ಟ್ರಾನಲ್, ನೋ ಇಶ್ಯೂ. ಇಲ್ಲ ಅಂತಂದರೆ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೇಡಿ. ಇದೆ ಅಂತಂದರೆ ಹಾಕ್ಕೊಳ್ಳಿ. ಸೊ ನನ್ನ ಮನೇಲಿ ಇದ್ದಿದ್ದರಿಂದ ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ. ಓಕೆನಾ. ಸೊ ಇದು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಿರುತ್ತೆ. ಓಕೆನಾ. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಡಿ. ಓಕೆನಾ. ಸೊ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ನಾನಿವಾಗ ಈ ಅಕ್ಕಿನ ತೊಳೆದ್ಬಿಟ್ಟು ಆ ಅಕ್ಕಿನ ಇದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ತೀನಿ. ಎಲ್ಲ ಆ್ಯಡ್ ಮಾಡಾಗಿದೆ ಅಲ್ವ. ಸೊ ಅಕ್ಕಿ ಒಂದು ಪೆಂಡಿಂಗ್. ಓಕೆ. ಸೊ ಇವಾಗ ನಾನು ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಆ್ಯಡ್ ಮಾಡ್ತೀನಿ. ನಾನು ಇಲ್ಲಿ 2 ಮೆಂಬರ್ಸ್ಗೆ ಜಸ್ಟ್ ನಾವೇನು ಕಾಫಿ ಕಪ್ ಲೋಟ ಬರುತ್ತಲ್ವ, ಗ್ಲಾಸ್ ಬರುತ್ತಲ್ವ, ಅದರಲ್ಲಿ 2 ಗ್ಲಾಸ್ನ ತೊಗೊಂಡಿದ್ದೀನಿ. ಓಕೆನಾ. 2 ಪರ್ಸನ್ಸ್ಗೆ ಅದು ನಮ್ಗೆ ಸಾಕು. ಇಫ್ ಇನ್ ಕೇಸ್ ನಮ್ಗೆ ಸ್ವಲ್ಪ ಜಾಸ್ತಿ ಬೇಕಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. ಓಕೆನಾ. ನಾನು ಇವಾಗ ಇಲ್ಲಿಗೆ 2 ಗ್ಲಾಸ್ ಅಕ್ಕಿನ ಅಂದರೆ ಕಾಫಿ ಗ್ಲಾಸಲ್ಲಿ ತೊಗೊಂಡಿರೋದನ್ನು ಆ ಅಕ್ಕಿನ ತೊಳೆದ್ಬಿಟ್ಟು ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ. ಓಕೆನಾ. ಆ್ಯಡ್ ಮಾಡಿಬಿಟ್ಟು ನಾನು ಮತ್ತೆ ಅದನ್ನು ಫುಲ್ ಮಿಕ್ಸ್ ಮಾಡ್ತೀನಿ. ಓಕೆನಾ. ಮೀನ್ಸ್ ಔಟಲ್ಲಿ ಕೈ ಆಡ್ತೀನಿ. ಏಕೆ ಅಂತಂದರೆ ಎಲ್ಲ ಮಿಶ್ರಣನಲ್ಲಿ ಮಿಕ್ಸ್ ಆಗಬೇಕು. ಓಕೆನಾ. ಮಿಕ್ಸ್ ಆದಮೇಲೆ ನಾನಿವಾಗ 2 ಗ್ಲಾಸ್ಗೆ ಒಂದು 4 ಗ್ಲಾಸ್ ವಾಟರ್ನ ಹಾಕ್ತೀನಿ. ಯಾಕೆ ಅಂತಂದರೆ ಆ್ಯಕ್ಚುಲಿ 1 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಬೇಕಂತಾರೆ. ಬಟ್ ಈಗ ಆಲ್ರೆಡಿ ನೋಡಿ ಆ ಪಲಾವಲ್ಲಿ ಆಲ್ರೆಡಿ ನೀರಿದೆ. ಓಕೆನಾ. ನಾವು ತರಕಾರಿ ಹಾಕಿರೋದು ನೀರು ಬಿಟ್ಟಿರ್ಬೋದು, ಮತ್ತು ಅಕ್ಕಿ ಹಾಕಿದ್ದು ನೀರು ಇರ್ಬೋದು, ಅದು ಆಲ್ರೆಡಿ ನೀರಾಗಿದೆ. ಸೊ ಅದಕ್ಕೋಸ್ಕರ 1 ಗ್ಲಾಸ್ ಕಮ್ಮಿ ಹಾಕ್ತೀನಿ. ಓಕೆನಾ. ಸೊ 4 ಗ್ಲಾಸ್ ಆಫ್ ವಾಟರ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ. 4 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡಿದ್ಮೇಲೆ ಅದನ್ನು ನೀಟಾಗಿ ಕವರ್ ಮಾಡಿ. ಓಕೆನಾ. ನೋಡಿ ಅಲ್ಲೆಲ್ಲ ಅಕ್ಕಿ ಅಂಟಿರುತ್ತೆ. ಓಕೆನಾ. ಅದೇನಾಗಲ್ಲ, ಬಟ್ ನೀಟಾಗಿ ಅದನ್ನು ನೀವು ಕ್ಲೀನ್ ಮಾಡಿದ್ರಿ ಅಂತ ಅಂದರೆ ಮೀನ್ಸ್ ಎಲ್ಲ ನೀರಿಗೆ ತಾಗಿಸಿದ್ರಿ ಅಂತಂದರೆ ಚೆನ್ನಾಗಾಗುತ್ತೆ. ಓಕೆನಾ. ಈಗ ನೋಡಿ ನಾನು 1 2 3 ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೆನ್ ನಿಮ್ಗೆ ಗೊತ್ತಾಗುತ್ತೆ ಈ ಅಕ್ಕಿಗೆ ಇಷ್ಟು ನೀರು ಹಾಕಿದರೆ ಕರೆಕ್ಟಾಗಿ ಆಗುತ್ತೆ ಅಂತ. ಓಕೆನಾ. ಸಮ್ಟೈಮ್ಸ್ ಕೆಲವೊಂದು ಅಕ್ಕಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ನೀರನ್ನ ಆ್ಯಡ್ ಮಾಡಬೇಕು ಅಂತ. ಓಕೆನಾ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇಷ್ಟು ತೊಗೊಂಡಿದ್ರೆ ನೀವು ಇಷ್ಟೇ ನೀರು ಹಾಕ್ಬೇಕು ಕಂಪಲ್ಸರಿ ಅಂತ ನಾವು ಹೇಳೋದಕ್ಕಾಗಲ್ಲ. ಕೆಲವೊಂದು ಅಕ್ಕಿ ಜಾಸ್ತಿ ನೀರನ್ನ ತೊಗೊಳುತ್ತೆ, ಕೆಲವೊಂದು ಅಕ್ಕಿ ನೀರಷ್ಟು ತೊಗೊಳ್ಳಲ್ಲ. ಓಕೆನಾ. ಈಗ ನಾನು 4 ಗ್ಲಾಸ್ ಆಫ್ ವಾಟರ್ಸ್ ಕಂಪ್ಲೀಟ್ ಆಗಿದೆ. ಓಕೆನಾ. ಇನ್ನು ಒಂದು ಸ್ವಲ್ಪ ಬೇಕಂದರೆ ನೀವು ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ.
ಓಕೆನಾ. ಸೊ ಇದು ಇವಾಗ ರೆಡಿ. ನಾನು ಇವಾಗ ಇದನ್ನು ಮುಚ್ಚಳ ಮುಚ್ತಾ ಇದ್ದೀನಿ. ಓಕೆನಾ. ಓಕೆ, ಇವಾಗ ಇದೆಲ್ಲ ಆಯ್ತಲ್ವ ನೋಡಿ. ಇವಾಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು. ಓಕೆನಾ. ಸೊ ನಾನು ಅವಾಗ ಇಲ್ಲಿ ಕಸ್ತೂರಿ ಮೆಂತಿನ ಆ್ಯಡ್ ಮಾಡ್ತೀನಿ, ಸ್ವಲ್ಪ. ಓಕೆನಾ. ಅದು ಚೆನ್ನಾಗಿರುತ್ತಲ್ವ. ಸೊ ಕಸ್ತೂರಿ ಮೆಂತಿನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಆಯಿಲ್ನ ಮೇಲ್ಗಡೆ ಹಾಕ್ತೀನಿ. ಯಾಕೆ ಅಂತಂದರೆ ಅನ್ನ ಉದ್ರುದ್ರು ಬರಲಿ ಅಂತ. ಈಗ ನಾವೇನು ಇಟ್ಟಿರ್ತೀವಿ ಅದು ಅಕ್ಕಿ ಉದ್ರುದ್ರು ಬರಲಿ ಅಂತ. ಇದು ಯಾರೋ ನನಗೆ ನನ್ನ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ದು. ಸೊ ನಾನು ಇದನ್ನು ಫಾಲೋ ಅಪ್ ಮಾಡ್ತೀನಿ. ವರ್ಕೌಟ್ ಆಗಿದೆ. ಓಕೆನಾ. ಸೊ ನಾನು ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಬಿಡ್ತೀನಿ. ನಾನಿಲ್ಲಿ 3 ವಿಷಲ್ನ ಕೂಗಿಸ್ತೀನಿ. ಓಕೆನಾ. ಆದರೆ ಇಲ್ಲಿ ತೋರಿಸಿರೋದು ಒಂದೇ ವಿಷಲ್. ಓಕೆನಾ. 3 ವಿಷಲ್ ಆದಮೇಲೆ ಅದು ಫುಲ್ ತಣ್ಣಗಾದಮೇಲೆ ಪಲಾವ್ ರೆಡಿ. ನೋಡಿ, ಪಲಾವ್ ಈ ಥರ ಇದೆ. ಒನ್ಸ್ ಟ್ರೈ ಮಾಡಿ, ಟೇಸ್ಟ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.